ವೆಲ್ಕಮ್ ಟು ದ ಶೋ ಸಂಧ್ಯಾ ಅವರೇ. ಥ್ಯಾಂಕ್ ಯು. ಓಕೆ, ಸೊ ಸಂಧ್ಯಾ ಅವರೇ, ಇವತ್ತಿನ ಹೆಲ್ದಿ ರೆಸಿಪಿ, ನ್ಯೂಟ್ರಿಷನ್ ರೆಸಿಪಿ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಳಿ, ಇವತ್ತಿನ ನಿಮ್ಮ ಸ್ಪೆಷಲ್ ರೆಸಿಪಿ ಯಾವುದು? ಬಿಳಿ ಎಳ್ಳಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಬಿಳಿ ಎಳ್ಳಿನಿಂದ ಜ್ಯೂಸಾ? ಬಿಳಿ ಎಳ್ಳನ್ನು ಅಡುಗೆಗೆ ಯೂಸ್ ಮಾಡ್ತಾರೆ. ಯೂಶಲಿ ಖಾರದ ಅಡುಗೆಗಳನ್ನು ಯೂಸ್ ಮಾಡುವಾಗ, ಸಿಹಿ ತಿಂಡಿ, ಕರಿದ ತಿಂಡಿಗಳನ್ನು ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ. ಆದರೆ ಬಿಳಿ ಎಳ್ಳಲ್ಲಿ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಅವರು. ಬನ್ನಿ ಹಾಗಾದರೆ ಏನಿದೆ ನಮಗೆ ಈ ಸ್ಪೆಷಲ್ ಸರ್ಪ್ರೈಸ್ ರೆಸಿಪಿಯಲ್ಲಿ ಅಂತ ನೋಡ್ಕೊಬರೋಣ. ಸಂಧ್ಯಾ ಅವರೇ, ಬಿಳಿ ಎಳ್ಳಿನ ಜ್ಯೂಸ್ ಅನ್ನೋದು ನಾನು ನಿಜಕ್ಕೂ ಮೊದಲನೇ ಸರಿ ಕೇಳ್ತಾ ಇದ್ದೀನಿ. ಸೊ ಈ ಒಂದು ಅಡುಗೆ ಬಗ್ಗೆ ನೀವೇ ನಮ್ಗೆ ತಿಳಿಸ್ಬೇಕು. ಯಾವ ಊರಿನ ರೆಸಿಪಿ ಇದು, ಅಥವಾ ಇದು ನಮ್ಮ ಸ್ವಂತ ರೆಸಿಪಿನಾ? ಹಳೆ ಕಾಲದವರೆಲ್ಲ ಇದನ್ನು ಉಪಯೋಗಿಸ್ತಾ ಇದ್ರು. ಸೊ ಅದರಿಂದ ನಮ್ಮ ಅಜ್ಜಿ ನಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಅಜ್ಜಿ ಹೇಳ್ಕೊಟ್ಟಂಥ ರೆಸಿಪಿ, ತುಂಬ ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ತಾ ಇದ್ದೀರಾ. ಈ ರೆಸಿಪಿಯನ್ನು ಯಾವಾಗ, ಯಾಕೆ ತಗೋಬೇಕು? ಈ ಎಳ್ಳು ಎಷ್ಟು ಉಪಯುಕ್ತ ಅಂದರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಹಿರಿಯರು, ನಮ್ಮ ಹಳೆ ಕಾಲದವರೆಲ್ಲ ಎಳ್ಳಿನ ಎಣ್ಣೆಯಲ್ಲಿ ಅಡುಗೆ ಮಾಡೋರು. ಸೊ ಒಗ್ಗರಣೆ ಆಗಿರ್ಬೋದು ಅಥವಾ ಎನಿ ಅಡುಗೆಗಳು ಎಳ್ಳೆಣ್ಣೆನೇ ಉಪಯೋಗಿಸ್ತಾ ಇದ್ರು. ಹಾಗೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನೀವು ನೋಡಿರ್ಬೋದು, ಹಳೆ ಕಾಲದವರು ಎಣ್ಣೆ ಒಗ್ಗರಣೆ ಮಾಡಿರೋದ್ರಿಂದ ಅವ್ರ ಸ್ಕಿನ್ನೆಲ್ಲ ತುಂಬ ಗ್ಲೋಯಿಂಗ್ ಆಗಿರೋದು, ಎಷ್ಟು ಚೆನ್ನಾಗಿ ಕಾಣಿಸೋದು. ಈಗಿನ ಕಾಲದವ್ರಾದರೆ ನಾವು ಕ್ರೀಮ್ ಹಚ್ಕೋತೀವಿ, ಎಲ್ಲ ನ್ಯಾಚುರಲ್ ಗ್ಲೋ ಬರಲ್ಲ. ಸೊ ಹಳೆ ಕಾಲದವ್ರ ಸ್ಕಿನ್, ನಮ್ಮ ಅಜ್ಜಿ ಸ್ಕಿನ್ನು ಆಗಿರ್ಬೋದು, ಎಷ್ಟು ಹೊಳಿತಾ ಇತ್ತು ಅಂದರೆ ಅಷ್ಟು ಶೈನಿ ಆಗಿರೋದು. ಎಸ್, ಹೌದು ಹೌದು, ಖಂಡಿತ. ಸೊ ಈ ಒಂದು ರೆಸಿಪಿ ಹಿಂದೆ ಇರುವಂತಹ ಸೀಕ್ರೆಟ್ ಏನಂದರೆ, ಒಂದು ಗ್ಲೋಯಿಂಗ್ ಸ್ಕಿನ್ ಪಡಿಬೇಕು, ನಮ್ಮ ಮುಖದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಈ ಬಿಳಿ ಎಳ್ಳಿನ ಜ್ಯೂಸನ್ನು ಕುಡಿಬೇಕು. ಬನ್ನಿ ಹಾಗಾದರೆ ಸಂಧ್ಯಾ ಅವರೇ, ಶುರು ಮಾಡೋಣ ನಮ್ಮ ರೆಸಿಪಿಯನ್ನು. ಈ ರೆಸಿಪಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು? 1 ಕಪ್ ಬಿಳಿ ಎಳ್ಳು, 1 ಕಪ್ ಆರ್ಗ್ಯಾನಿಕ್ ಬೆಲ್ಲ, ಹಾಗೆ ಸ್ವಲ್ಪ ಏಲಕ್ಕಿ. ಸಂಧ್ಯಾ ಅವರೇ, ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಬಿಳಿ ಎಳ್ಳಿನಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ. ಸೊ ಬೇಗ ತಡ ಮಾಡದೆ ನಮ್ಮ ಈ ಒಂದು ರೆಸಿಪಿಯನ್ನು ಶುರು ಮಾಡಿಬಿಡಿ. ಖಂಡಿತ. ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಹೇಗೆ ಮಾಡೋದು ಇದನ್ನು? ಮೊದಲಿಗೆ ಮಿಕ್ಸಿ ಜಾರನ್ನು ತೊಗೋಬೇಕು. ಓಕೆ, ಮಿಕ್ಸಿ ಜಾರ್ಗೆ ಈ ಎಳ್ಳನ್ನು ಹಾಕ್ಕೋಬೇಕು. ಇದು 7ರಿಂದ 8 ಸ್ಪೂನ್ ಸಾಕು. ನಾವು 1 ಗ್ಲಾಸ್ಗೆ ಮಾಡ್ತಾ ಇದ್ದೀನಿ. ಸೊ 7ರಿಂದ 8 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಬಿಳಿ ಎಳ್ಳು 7ರಿಂದ 8 ಸ್ಪೂನ್ 1 ಗ್ಲಾಸು ಎಳ್ಳಿನ ಜ್ಯೂಸಿಗೆ. ಸಾಕು. ಓಕೆ, ಸ್ವಲ್ಪ ನೀರು ಕೊಡಿ. ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಾಗಿದೆ ಇದು. ಓಕೆ, ಸೊ ಪೇಸ್ಟ್ ತಯಾರಾಗಿದೆಯಾ ಅಂತ ನೋಡೋಣ. ರೆಡಿ ಇದೆ ಇದು ಇವಾಗ ನೋಡಿ. ಓಕೆ, ಪೇಸ್ಟ್ ತಯಾರಾಗಿದೆ. ಸಂಧ್ಯಾ ಅವರೇ, ಬಿಳಿ ಎಳ್ಳಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾರೆ. ಹಾರ್ಮೋನಲ್ ಇಶ್ಯೂಸ್ ಇರೋರು ಕೂಡ ಬಿಳಿ ಎಳ್ಳನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ. ಜೊತೆ ಕ್ಯಾಲ್ಶಿಯಮ್ಗೆ ಕೂಡ ಇದು ತುಂಬ ಒಳ್ಳೇದಿದು. ಯಾಕಂದರೆ ನೋಡಿ, ಬಿಳಿ ಎಳ್ಳಿಂದ ಎಷ್ಟು ಚೆನ್ನಾಗಿ ಹಾಲು ಬಂದಿದೆ ನೋಡಿ ಈಗ. ಹೌದು, ನಾವು ಪೇಸ್ಟ್ ಮಾಡಿರೋದ್ರಿಂದ ಹಾಲು ಕಾಣುತ್ತೆ. ಹಾಲಲ್ಲಿ ಕ್ಯಾಲ್ಶಿಯಂ ಇದೆ ಅಂತಾರಲ್ವಾ? ಸೊ ಆ ಥರ ಬಿಳಿ ಎಳ್ಳಿನ ಹಾಲಲ್ಲಿ ಕ್ಯಾಲ್ಶಿಯಂ ಇದೆ. ಇದು ಹಾಲು ಅಂತಲೂ ಕರಿಬೋದು, ಜ್ಯೂಸ್ ಅಂತಲೂ ಹೇಳ್ಬೋದು. ವೀಕ್ಷಕರೇ, ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಅಂಶಗಳು ತುಂಬಾನೇ ಹೆಚ್ಚಾಗಿದೆ. ಜೊತೆಗೆ ಇದರಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಏನು ಕರಿತೀವಿ, ಇದರಲ್ಲಿ ತುಂಬಾನೇ ರಿಚ್ ಆಗಿದೆ. ಸೊ ನಿಮ್ಮಲ್ಲಿ ಯಾವುದಾದ್ರೂ ಈ ನ್ಯೂಟ್ರಿಷನ್ ಕೊರತೆ ಇದ್ರೆ ನೀವು ಖಂಡಿತ ಈ ಬಿಳಿ ಎಳ್ಳಿನ ಜ್ಯೂಸನ್ನು ಟ್ರೈ ಮಾಡ್ಬೋದು ಅಲ್ವಾ ಸಂಧ್ಯಾ ಅವರೇ? ಹೌದು. ಇದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಸ್ಕಿನ್ ಗ್ಲೋ ಆಗೋಕ್ಕೆ ಯೂಸ್ಫುಲ್. ಹೌದು, ಸೊ ನಮ್ಮ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡೋಕೆ ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ತುಂಬಾ ಇದೆಯೋ, ಡ್ರೈ ಸ್ಕಿನ್ ಇಶ್ಯೂಸ್ ತುಂಬಾ ಇದೆಯೋ, ಹೌದು, ಖಂಡಿತ ಇವರು ಅದನ್ನ ಯೂಸ್ ಮಾಡ್ಕೋಬಹುದು. ಹೌದು. ಸ್ಪೂನ್ ಕೊಡಿ. ಎಷ್ಟು ವೈಟ್ ಆಗಿ ಬಂದಿದೆ ನೋಡಿ, ಮಿಲ್ಕ್ ತರನೇ ಇದೆ ಇದು. ಹೌದು,
ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ. ಎಳ್ಳಿನಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇರುತ್ತೆ, ಮತ್ತೆ ಇದು ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವಾ? ತುಂಬ ಹೀಟ್ ಇರೋರು ಇದನ್ನು ಸಮ್ಮರಲ್ಲಿ ಸೇವಿಸ್ಬೋದು. ಸಮ್ಮರಲ್ಲಿ ಸೇವಿಸೋದ್ರಿಂದ ಕೂಲಾಗೂ ಮಾಡುತ್ತೆ ಬಾಡಿ. ಇದನ್ನು ವಿಂಟರಲ್ಲಿ ಸೇವಿಸಿದ್ರೆ ಒಳ್ಳೆಯದು. ಚಳಿಗಾಲದ ಟೈಮಲ್ಲಿ ಇದು ಕೂಲ್ ಅಂದರೆ ಹೀಟ್ ಮಾಡುತ್ತೆ ಬಾಡಿನ, ಚಳಿಗಾಲದಲ್ಲಿ ನಾವು ತಗೊಳ್ಳೋದ್ರಿಂದ. ಓಕೆ, ಸೊ ತುಂಬಾ ಫ್ರೀಕ್ವೆಂಟ್ ಆಗಿ ಇದನ್ನ ತಗೋಬಾರ್ದು. ಹೌದು, ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಒಳ್ಳೇದು. ಇನ್ನು ಕೋಲ್ಡ್ ಬಾಡಿ ಇರೋರು ಸೇವಿಸೋದು ಒಳ್ಳೇದು. ಹೌದು. ಯಾವುದೇ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಯಾವುದೇ ಜಾಸ್ತಿ ಆದ್ರೂ ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳ್ತಾರೆ. ಖಂಡಿತ. ಸಂಧ್ಯಾ ಮೇಡಮ್, ಎಳ್ಳನ್ನ ಪೇಸ್ಟ್ ಮಾಡಿದ್ವಿ, ಮತ್ತೆ ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಫಿಲ್ಟರ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಸೆಸ್ ಏನು? ಬೆಲ್ಲ ಏಲಕ್ಕಿ ಹಾಕಿ ಒಂಚೂರು ಮಿಕ್ಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದಷ್ಟೇ. ಓಕೆ, ಸೊ ಬೆಲ್ಲ ತಗೊಳ್ಳಿ. ಎಷ್ಟು ಬೇಕಾಗುತ್ತೆ? ಬೆಲ್ಲ ಹಾಕಬೇಕು ಸ್ವಲ್ಪ. ಇದು ಒಂದು 4-5 ಸ್ಪೂನ್ ಆದರೂ ಬೇಕು ಬೆಲ್ಲ. ಏಲಕ್ಕಿ ಹಾಕಬೇಕಾದ್ರೆ ಸಿಪ್ಪೆ ತೆಗೆದೇ ಹಾಕಿ. ಯಾಕೆ ಸಿಪ್ಪೆ ತೆಗಿಬೇಕು ಅಂತ ಹೇಳ್ತೀರಿ? ಸಿಪ್ಪೆ ಯಾಕೆ ತೆಗಿಬೇಕು ಅಂದರೆ ಇದು ಕೆಮಿಕಲ್ಸ್ ಎಲ್ಲ ಹೊಡೆದಿರ್ತಾರೆ. ಸೊ ಮೇಲಿಂದ ಚೆನ್ನಾಗಿ ಕಾಣಿಸಿರ್ಬೋದು, ಕಲರ್ ಬ್ರೈಟ್ ಆಗಿರುತ್ತೆ, ಸೊ ಗೊತ್ತಾಗಲ್ಲ ಅದಕ್ಕೆ. ಕೆಮಿಕಲ್, ಹೌದೌದು. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಎಷ್ಟು ನೀರು ಬೇಕಾಗುತ್ತೆ? ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಒಂದು 1/4 ಲೋಟ ಆ ಥರ ಸಾಕು. ಓಕೆ, ಅದು ಡೈಲ್ಯೂಟ್ ಆಗಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ತಾ ಇರೋದಲ್ವಾ? ಓಕೆ. ಇದಾಗಿದೆ. ಓಕೆ, ಸೊ ಬೆಲ್ಲದ ಪೇಸ್ಟ್ ತಯಾರಾಗಿದೆ. ಸೊ ಇದನ್ನು ಈಗ ಇದರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ತಯಾರು ಮಾಡಿರುವಂತಹ ಎಳ್ಳಿನ ಪೇಸ್ಟನ್ನ ಏನು ಮಾಡ್ಕೊಂಡಿದ್ವಿ, ಆ ಫಿಲ್ಟರ್ ಮಾಡಿರುವಂತಹ ಜ್ಯೂಸನಲ್ಲಿ ನೀವು ಇದನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ನೀರು ಸ್ವಲ್ಪ ಸಾಕು. ಇದು ಬೆಲ್ಲ ಇಲ್ದೇನೂ ಕೂಡ ಕುಡಿಬೋದು, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ನಾವು ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ. ಹೌದು, ಆರ್ಗ್ಯಾನಿಕ್ ಬೆಲ್ಲದಲ್ಲೂ ಐರನ್ ಶಕ್ತಿ ಜಾಸ್ತಿ ಇರುತ್ತೆ. ಇದರಲ್ಲೂ ನಮಗೆ ಹೆಲ್ತ್ ವ್ಯಾಲ್ಯೂಸ್, ಹೆಲ್ತ್ ಬೆನಿಫಿಟ್ಸ್ ಹೆಚ್ಚಾಗಿರುತ್ತೆ ಅಲ್ವಾ? ಇದು ರೆಡಿ ಇದೆ ಇವಾಗ. ಮೇಡಮ್, ನಾವು ಇದರಲ್ಲಿ ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ವಿ. ಇದರಿಂದ ಹೀಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಅಲ್ವಾ? ಆದರೆ ಎಳ್ಳಿನಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಇದು ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ಅನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಉರಿಯೂತದ ತೊಂದರೆ. ಹೌದಾ? ಸೊ ನಮಗೆ ಏನಾದರೂ ಸ್ವೆಲ್ಲಿಂಗ್ ಪ್ರಾಬ್ಲಮ್ ಇದ್ದರೆ, ನಮಗೆ ಮತ್ತೆ ನಮಗೆ ನಮ್ಮ ದೇಹದಲ್ಲಿ ಏನಾದರೂ ಸ್ವೆಲ್ಲಿಂಗ್ ಆಗುವಂತಹ ವಿಷಯಗಳು ನಡೀತಾ ಇದ್ರೆ ನಾವು ಈ ಎಳ್ಳನ್ನ ತಗೊಳ್ಳೋದು ಉತ್ತಮ. ಹೌದು. ಓಕೆ, ಸೊ ಬನ್ನಿ ಮೇಡಮ್, ಜ್ಯೂಸ್ ರೆಡಿ ಆಯ್ತಾ? ಹಾಂ, ನೋಡಿದ್ರಲ್ಲ ವೀಕ್ಷಕರೇ, ಎಳ್ಳಿನ ಜ್ಯೂಸ್ ಹೇಗೆ ಮಾಡೋದು ಅಂತ. ಆರೋಗ್ಯವಾದಂತಹ ಹಾಗೂ ಪೌಷ್ಟಿಕವಾದಂತಹ ಹಾಗೂ ಡೈಜೆಷನ್ಗೂ ಕೂಡ ಉತ್ತಮವಾದಂತಹ ಬಿಳಿ ಎಳ್ಳಿನ ಜ್ಯೂಸು ಸವಿಯಲು ಸಿದ್ಧ. ನಮ್ಮ ಫುಡ್ ಎಕ್ಸ್ಪರ್ಟ್ ಸಂಧ್ಯಾ ಅವರು ಮಾಡಿರುವಂತಹ ಬಿಳಿ ಎಳ್ಳಿನ ಜ್ಯೂಸನ್ನು ನಾನೀಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನಿಜಕ್ಕೂ ತುಂಬಾ ಚೆನ್ನಾಗಿದೆ. ತುಂಬಾ ಕೂಲಿಂಗ್ ಆದ ಒಂದು ಫೀಲಿಂಗ್ ಅನ್ನ ಕೊಡ್ತಾ ಇದೆ ಅಲ್ವಾ? ಎಳ್ಳು ಹೀಟ್ ಅಂತಾರೆ, ನಿಜಕ್ಕೂ ಇದು ತುಂಬಾ ಕೋಲ್ಡ್ ಆಗಿ, ಕೂಲ್ ಆಗಿ, ತಂಪಾಗಿದೆ, ಕುಡಿಯೋಕ್ಕೆ ಚೆನ್ನಾಗಿದೆ. ಅದರ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಹೆಲ್ದಿ ಫುಡ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಫುಡ್ ಎಕ್ಸ್ಪರ್ಟ್ ಸಂಧ್ಯಾ ಅವರು ಹೆಲ್ದಿಯಾದ, ನ್ಯೂಟ್ರಿಷಿಯಸ್ ಆದ, ಟ್ರೆಡಿಷನಲ್ ಆದ ಒಂದು ರೆಸಿಪಿಯನ್ನ ತೋರಿಸ್ಕೊಟ್ರು. ನೀವು ಇದನ್ನ ಟ್ರೈ ಮಾಡಿ ಇದರಲ್ಲಿ ಇರುವಂತಹ ಹೆಲ್ತ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.